ಪುತ್ತಿಗೆ ಶ್ರೀಗಳ ಪರ್ಯಾಯ ಸಮಾಪನ ಹಂತ ತಲುಪಿದೆ. ತಮ್ಮ ಸಂಪೂರ್ಣ ಪರ್ಯಾಯದ ಅವಧಿಯನ್ನು ಭಗವದ್ಗೀತೆಯ ಪ್ರಚಾರಕ್ಕೆ ಬಳಸಿಕೊಂಡ ಶ್ರೀಗಳು ಇದೀಗ ಮತ್ತೊಂದು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ದೆಹಲಿ ಮೂಲದ ದಾನಿಯೊಬ್ಬರು ನೀಡಿರುವ 2 ಕೋಟಿ ವೆಚ್ಚದ ಚಿನ್ನದ ಭಗವದ್ಗೀತೆ ಕೃಷ್ಣದೇವರಿಗೆ ಸಮರ್ಪಣೆಯಾಗಿದೆ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಚಿನ್ನದ ಹಾಳಿಗೆಗಳಲ್ಲಿ ಬರೆಯಲಾಗಿದೆ. ದೆಹಲಿ ಮೂಲದ ನಿವೃತ್ತ IAS ಅಧಿಕಾರಿ S ಲಕ್ಷ್ಮೀನಾರಾಯಣ ಎಂಬವರು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಅಪರೂಪದ ಗ್ರಂಥವನ್ನು ಕೃಷ್ಣ ಮಠಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಕೃಷ್ಣದೇವರಿಗೆ ಸಮರ್ಪಣೆಯ ವೇಳೆ ರಥಬೀದಿಯಲ್ಲಿ ಚಿನ್ನದ ಭಗವದ್ಗೀತೆಯ ಮೆರವಣಿಗೆ ನಡೆದಿದೆ. ಚಿನ್ನದ ಪಾರ್ಥಸಾರಥಿ ರಥದಲ್ಲಿ ಮೆರವಣಿಗೆ ನಡೆಸಲಾಯಿತು. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸಹಿತ ಅನೇಕ ಗಣ್ಯರು ಭಾಗವಹಿಸಿದ್ರು. ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ ಭಗವದ್ಗೀತೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಸಿ ಅವನು ನಮ್ಮ ಮುಖಾಂತರ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾವು ಯಾವುದನ್ನು ಕೂಡ ಯೋಚಿಸಿರಲಿಲ್ಲ. ಕೃಷ್ಣನೇ ಈ ಒಂದು ಸುವರ್ಣಾಕ್ಷರದಲ್ಲಿ ಈ ಪರ್ಯಾಯವನ್ನು ಬರೆದಿಡಬೇಕು ಅಂತ ಹೇಳಿ ವಿಶ್ವಗೀತಾ ಪರ್ಯಾಯ ಅದು ಸುವರ್ಣ ಗೀತಾ ಪರ್ಯಾಯ ಆಗಬೇಕು ಎಂಬುದಾಗಿ ಕೃಷ್ಣ ಭಕ್ತರೊಬ್ಬರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಬಂಗಾರದ ಭಗವದ್ಗೀತೆಯ ಪುಸ್ತಕವನ್ನು ಇವತ್ತು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಅನುಗ್ರಹ